ಜುಲೈ 6ರಂದು ಕಲಬುರಗಿಯ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಶ್ರೀ ವಿಠ್ಠಲ್ ಮಂದಿರದಲ್ಲಿ ಆಷಾಢ ಏಕಾದಶಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ವಿಠ್ಠಲ ಮಂದಿರ ಟ್ರಸ್ಟ್ ಅಧ್ಯಕ್ಷರಾದ ದತ್ತಾತ್ರೇಯ ಪುಕಾಳೆ ಅವರು ತಿಳಿಸಿದರು. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜುಲೈ 6ರಂದು ರವಿವಾರ ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಕ್ರಿಸ್ತಶಕ 1717ರಲ್ಲಿ ಸ್ಥಾಪಿತ ಸುಮಾರು 308 ವರ್ಷಗಳ ಪುರಾತನ ಶ್ರೀ ವಿಠ್ಠಲ ಮಂದಿರದಲ್ಲಿ ಆಷಾಢ ಏಕಾದಶಿ ಕಾರ್ಯಕ್ರಮವು ವಿಶೇಷವಾಗಿ ಆಚರಿಸಲಾಗುತ್ತಿದ್ದು, ಕಾರ್ಯಕ್ರಮವು ಬೆಳಗ್ಗೆ 4 ಗಂಟೆಗೆ ಕಾಕಡೆ ಆರತಿಯೊಂದಿಗೆ ಆರಂಭವಾಗುವುದು. ತದನಂತರ ಶ್ರೀ ವಿಠ್ಠಲ ರುಕ್ಮಿಣಿ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ನೆರವೇರಿಸಲಾಗುವುದು. ಬಳಿಕ ಶ್ರೀ ವಿಠ್ಠಲ ರುಕ್ಮಿಣಿ ಮೂರ್ತಿಗೆ ಅಲಂಕಾರ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಶೃಂಗಾರ ಆರತಿ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಆರತಿ ಮತ್ತು ಸಾಯಂಕಾಲ 7:30 ಗಂಟೆಗೆ ಮಹಾ ಮಂಗಳಾರತಿ ಆದ ನಂತರ ರಾತ್ರಿ 10 ಗಂಟೆಗೆ ಶಯನ ಆರತಿ ಮಾಡಲಾಗುವುದು. ಈ ದಿನದಂದು ವಿವಿಧ ಭಜನಾ ಮಂಡಳಿಗಳಿಂದ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಭಜನಾ ಕಾರ್ಯಕ್ರಮವು ನಡೆಯಲಿವೆ. ಪ್ರಯುಕ್ತ ದಿನವಿಡೀ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಗರದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪಾಶೀರ್ವಾದದಿಂದ ಪುನೀತರಾಗಬೇಕೆಂದು ವಿನಂತಿಸಿದರು. 108 ವರ್ಷದ ಹಳೆ ದೇವಸ್ಥಾನ, ಬಹಳ ನಮ್ಮ ಹಿರಿಯರು ಎಲ್ಲ ಸೇರಿ, ಈ ಸ್ಟೇಷನ್ ಬಜಾರಿನ ಎಲ್ಲ ಹಿರಿಯರು ಸೇರಿ ಈ ಒಂದು ಬಹಳ ಪುರಾತನದಿಂದ ಈ ಗುಡಿಯ ಸೇವೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಾವು ಕೂಡ ಟ್ರಸ್ಟ್ ವತಿಯಿಂದ ಬಹಳ ವರ್ಷಗಳಿಂದ ಈ ಒಂದು ಸೇವೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಸೊ ಆಷಾಢಿ ಏಕಾದಶಿ ಏನು ವಿಠ್ಠಲನ ಪಾಂಡುರಂಗದ ಏನು ಪಂಢರಪುರದಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿಯೇ ವಿಜೃಂಭಣೆಯಲ್ಲಿ ಇಲ್ಲಿನೂ ಆಷಾಢಿ ಏಕಾದಶಿ ನೆರವೇರಿಸ್ತಾ ಇದ್ದೀವಿ. ಈ ಒಂದು ಬಹಳಷ್ಟು ಕಾರ್ಯಕ್ರಮಗಳು ಆ ದಿನ ಇಟ್ಟಿದ್ದೀವಿ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಕಾಕಡ ಆರತಿಯಿಂದ ಇದು ಪ್ರಾರಂಭವಾಗುತ್ತದೆ. ತದನಂತರ ಶ್ರೀ ವಿಠ್ಠಲ್ ರುಕ್ಮಿಣಿಯ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಮಾಡಿ ಶ್ರೀ ವಿಠ್ಠಲ್ ರುಕ್ಮಿಣಿಯ ಮೂರ್ತಿಗೆ ಅಲಂಕಾರ ಮಾಡಿ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಶೃಂಗಾರ ಆರತಿ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಆರತಿ ಮತ್ತು ಸಾಯಂಕಾಲ 7:30 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ರಾತ್ರಿ 10 ಗಂಟೆಗೆ ಶಯನ ಆರತಿ ಮಾಡಲಾಗುವುದು. ಮತ್ತು ಈ ದಿನದಂದು ವಿವಿಧ ಭಜನಾ ಮಂಡಳಿ ಏರ್ಪಡಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಭಜನಾ ಕಾರ್ಯಕ್ರಮ ನಡೆಯಲಿದೆ. ದಿನವಿಡೀ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಗರದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕೃಪಾ ಆಶೀರ್ವಾದ ಪಡೆಯಬೇಕೆಂದು ನಾವೆಲ್ಲರೂ ಶ್ರೀ ವಿಠ್ಠಲ ಮಂದಿರ ಟ್ರಸ್ಟ್ ವತಿಯಿಂದ ನಾವೆಲ್ಲ ಕಲಬುರಗಿಯ ಜನತೆಗೆ ನಾವು ಕೋರುತ್ತೇವೆ. ಮತ್ತು ಬೆಳಗ್ಗೆ 7 ಗಂಟೆಯಿಂದ 6:00ವರೆಗೆ ಒಂದು ಏನು ಫೇರಿ ಬರುತ್ತೆ, ಮಾಯಾಮಂದಿರದಿಂದ ದಿಂಡಿ ಬರುತ್ತೆ. ಮಾಯಾಮಂದಿರ ವತಿಯಿಂದ ಭಾಳಷ್ಟು ಜನರು, ಸಾವಿರಾರು ಜನರು ಸೂಪರ್ ಮಾರ್ಕೆಟಿಂದ ಮತ್ತು ಜಗತ್ ಸರ್ಕಲಿಂದ ಮತ್ತು ಸ್ಟೇಷನ್ ಬಜಾರದಿಂದ ಬೆಳಗ್ಗೆ 8 ಗಂಟೆಗೆ ವಿಠ್ಠಲ್ ಮಂದಿರಿಗೆ ಸೇರುತ್ತಾರೆ. ಅದಕ್ಕೆ ಭಕ್ತಾರರು ಎಲ್ಲರೂ ಇದರೊಳಗೆ ಪಾಲ್ಗೊಳ್ಬೇಕೆಂದು ನಾವು ಎಲ್ಲರಿಗೆ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ನಾವು ವಿಜೃಂಭಣೆಯನ್ನು ಕೇಳ್ತೀವಿ. ಮತ್ತು ಆ ವಿಠ್ಠಲನ ದರ್ಶನಕ್ಕೆ ಬಂದು ಆ ವಿಠ್ಠಲನ ಕೃಪಾ ಆಶೀರ್ವಾದ ಪಡಿಬೇಕೆಂದು ನಾವೆಲ್ಲರಿಗೆ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಮೂರ್ತಿಗಳಿಗೆ ಒಂದು ಬೆಳ್ಳಿ ಕವಚವನ್ನು ಮಾಡಬೇಕು ಅಂತ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಆ ಬೆಳ್ಳಿ ಕವಚಕ್ಕೆ ಸುಮಾರು 3.5 ಲಕ್ಷ ಒಂದು ಯೋಜಿತ ಪ್ಲ್ಯಾನ್ ಆಗಿದೆ. ಆ ಒಂದು 3.5 ಲಕ್ಷಕ್ಕೆ ಭಕ್ತಾದಿಗಳು ತನು ಮನಧನದಿಂದ ಸಹಾಯ ಮಾಡಿ ನಮಗೆ ಈ ಬೆಳ್ಳಿ ಕವಚದ ಒಂದು ಉದ್ದೇಶವನ್ನು ನಾವು ಪೂರ್ಣಗೊಳಿಸಬೇಕಂತಂದು ನಮ್ಮ ಎಲ್ಲ ಟ್ರಸ್ಟ್ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಭಕ್ತಾದಿಗಳು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತೇನಿಲ್ಲ. 10 ಗ್ರಾಮ್ ಅಂದರೆ 10 ಗ್ರಾಮ್ ಬೆಳ್ಳಿನೂ ಕೊಡ್ಬೋದು ಅಥವಾ ದುಡ್ಡು ಹಣನೂ ಕೊಡ್ಬೋದು. ಹಾಗಾಗಿ 10 ಗ್ರಾಮ್ ಕೊಟ್ಟರೆ 1100 ರೂಪಾಯಿ ಇದೆ, 20 ಗ್ರಾಮ್ ಕೊಟ್ಟರೆ 2200 ರೂಪಾಯಿ ಇದೆ, 30 ಗ್ರಾಮ್ ಕೊಟ್ಟರೆ 3300 ಇದೆ, 40 ಗ್ರಾಮ್ ಕೊಟ್ಟರೆ 4400 ಇದೆ, 50 ಗ್ರಾಮ್ ಕೊಟ್ಟರೆ 5500 ಇದೆ, 100 ಗ್ರಾಮ್ ಕೊಟ್ಟರೆ 11,000 ಇದೆ. ಇದಕ್ಕಿಂತ ಹೆಚ್ಚಿಗೂ ಕೊಡ್ಬೋದು.
ಕೊನೆ ಪಕ್ಷ ಒಂದು 10 ಗ್ರಾಮ್ ಆದರೂ ಕೊಡಬೇಕು ಅಂತ ನಮ್ಮದೊಂದು ಉದ್ದೇಶ. ಇಲ್ಲ ಕೊಡಬೇಕು ಅಂತ ನಮ್ಮದೊಂದು ಪ್ಲ್ಯಾನ್, ಭಕ್ತರ ಹಾಂ ತನುಮನದಿಂದ ಕೊಡಬೇಕಂತ ಕೇಳಬೇಕು. ರೂಲ್ಸ್ ಏನಿಲ್ಲ ಸರ್. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಧನಂಜಯ್ ಎಸ್ ಪೂರಿ, ಉಪಾಧ್ಯಕ್ಷರಾದ ಬ್ರಿಜಗೋಪಾಲ್ ಡಾಗಾ, ಖಜಾಂಚಿಯಾದ ವಿಜಯಕುಮಾರ್ ತೋಷ್ಟಿವಾಲ್, ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಮಲ್ಲು ಉದನೂರ್, ಲತಾ ರವಿ ರಾಠೋಡ್ ಸೇರಿದಂತೆ ಇತರರು ಹಾಜರಿದ್ದರು.